ಚಂಡಮಾರುತದ ಎಫೆಕ್ಟ್ ದಕ್ಷಿಣ ಕರ್ನಾಟಕ ಭಾಗದ ಮೇಲೂ ಕೂಡ ಸಹಜವಾಗಿ ಆಗುತ್ತೆ. ಬೇ ಆಫ್ ಬೆಂಗಾಲ್ನಲ್ಲಿ ಯಾವಾಗ ಸೈಕ್ಲೋನ್ ಉದ್ಭವಿಸುತ್ತೆ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಳೆ ಆಗುತ್ತೆ. ಈಗಲೂ ಅಂಥದ್ದೇ ಸನ್ನಿವೇಶದಲ್ಲಿ ದಕ್ಷಿಣ ಕರ್ನಾಟಕದ ಭಾಗ ನೋಡ್ತಾ ಇದೆ. ಭಾರಿ ಮಳೆಗೆ ಮುಂಜಾಗ್ರತೆಯನ್ನ ವಹಿಸಲಾಗ್ತದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಆಯಾ ಜಿಲ್ಲಾಧಿಕಾರಿಗಳು. ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಿಸಲಾಗಿದೆ. ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿ ಅನ್ನೋದಕ್ಕಿಂತ ಅನಾಹುತ ಆಗಬಾರದು ಅನ್ನೋ ನಿಟ್ಟಿನಲ್ಲಿ, ಯಾಕಂದ್ರೆ ಈ ರೀತಿ ಸೈಕ್ಲೋನ್ ಆದಾಗ ಪ್ರಕೃತಿಯ ಮುನಿಸು ಡಿಸಾಸ್ಟರ್ ಯಾವ ರೀತಿ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತಾರೆ, ಮರ ಬೀಳೋದು, ಅಥವಾ ಸುಮ್ಮನೆ ಹೋಗ್ತಿರ್ತಾರೆ, ಮಿಂಚಿನಿಂದ ಸಾವಾಗೋದು, ಸಿಡಿಲು ಬಡಿದು ಸಾವಾಗೋದು, ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಈ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವನ್ನ ಆಯಾ ಭಾಗದಲ್ಲಿ ವಹಿಸೋದು ಅತ್ಯಂತ ಅನಿವಾರ್ಯ. ತಮಿಳುನಾಡಿಗೆ ತಾಗಿಕೊಂಡಂತಹ ಜಿಲ್ಲೆಗಳಲ್ಲಿ ಈಗ ಮಳೆ ಆಲ್ರೆಡಿ ಆಗ್ತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವನ್ನು ಅಲ್ಲೂ ಕೂಡ ವಹಿಸಲಾಗಿದೆ. ಈ ಕಡೆಗೆ ಆಂಧ್ರ ಪ್ರದೇಶಕ್ಕೆ ತಾಗಿಕೊಂಡಂತಹ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ವಿವೇಚನೀಯ ಅಧಿಕಾರವನ್ನು ಉಪಯೋಗಿಸಿ ಅಲ್ಲಿ ರಜೆಯನ್ನು ಕೊಟ್ಟಿದ್ದಾರೆ. ಇದು ಅನುದಾನ ರಹಿತ, ಅನುದಾನ ವಿತ್ ಎಲ್ಲ ಶಾಲಾ ಕಾಲೇಜುಗಳಿಗೂ ಇದು ಅಪ್ಲೈ ಆಗುತ್ತೆ. ಸೊ ಜನ ಇಂಡೋರ್ಸ್ ಇರಿ, ಸೇಫ್ ಆಗಿರಿ ಅನ್ನೋದು ಜಿಲ್ಲಾಡಳಿತದ ಉದ್ದೇಶ. ಪ್ರಿಕಾಷನರಿ ಮೆಜರ್ಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆಮೇಲೆ ಈ ರೀತಿ ರಜೆನ ಕೊಡಬೇಕಾದ್ರೆ ಹವಾಮಾನ ಇಲಾಖೆಯಿಂದ ಕೂಡ ಮಾಹಿತಿಗಳಿರುತ್ತೆ. ಆಲ್ರೆಡಿ 9 ಜಿಲ್ಲೆಗಳಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ. ಇದು ಚಳಿಗಾಲನ ಅಥವಾ ಮಳೆಗಾಲನ ಅನಿಸುವಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಸೊ ಪ್ರಿಕಾಷನರಿ ಮೆಜರ್ಸ್ ಅಂತೂ ಇದ್ದೇ ಇದೆ. ಇನ್ನು ಬಯಲು ಸೀಮೆ, ಬರದ ಸೀಮೆ ಅಂತ ಕರೆಸ್ಕೊಳ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಈ ಥರದ ವಾತಾವರಣನೇ ನೋಡಿರಲಿಲ್ಲ ಅವರು. ಅಲ್ಲಿನ ಜನರಿಗೆಲ್ಲ ಭಾರಿ ಆಶ್ಚರ್ಯ ಹಾಗೆ ನೋಡೋಕೆ ಹೋದರೆ. ಸೊ ಬಯಲು ಸೀಮೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮಲೆನಾಡಿನ ದೃಶ್ಯ, ಮಲೆನಾಡನ್ನು ನೆನಪಿಸುವಂತಹ ದೃಶ್ಯ. ಈ ಫೆಂಗಲ್ ಚಂಡಮಾರುತದಿಂದಾಗಿ ಸೋನೆ ಮಳೆ, ಜಡಿ ಮಳೆ ಎಲ್ಲವೂ ಕೂಡ ಜೋರಾಗಿದೆ. ಹಾಗೆ ನೋಡೋಕೆ ಹೋದರೆ ನಿನ್ನೆ ಫಸ್ಟ್ ಸ್ಕೂಲ್ ಕಾಲೇಜುಗಳಿಗೆ ರಜೆ ಡಿಕ್ಲೇರ್ ಮಾಡಿದ್ದೆ ಕೋಲಾರದಲ್ಲಿ. ಕೋಲಾರ ಆದಮೇಲೆ ಚಿಕ್ಕಬಳ್ಳಾಪುರದವ್ರು ಮಾಡಿದ್ರು, ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಒಂಥರ ಶೀತ ಗಾಳಿ, ಜಡಿ ಮಳೆಗೆ ಹೊರಬರೋದಕ್ಕೆ ಜನ ಹಂಚ್ತಾ ಇದ್ದಾರೆ. ಕಟಾವಿಗೆ ಬಂದ ಬೆಳೆಗಳು ನೆಲಕಚ್ಚುವ ಆತಂಕ. ನೋಡಿ, ಡಿಸೆಂಬರ್ ಬಂತು ಅಂತಂದರೆ ಭತ್ತ ಮತ್ತು ಕಬ್ಬು ಕಟಾವಾಗುವಂತಹ ಸಂದರ್ಭ. ಡಿಸೆಂಬರ್ನಲ್ಲಿ ಎಲ್ಲ ಕಟಾವಾಗ್ಬಿಟ್ಟು ಇನ್ನು ಜನವರಿನಲ್ಲಿ ಸಂಕ್ರಾಂತಿ ವೇಳೆಗೆ ಸುಗ್ಗಿ ಮಾಡ್ತಾರೆ, ಅದನ್ನೆಲ್ಲ ಗುಡ್ಡೆ ಕಟ್ಟಿಬಿಟ್ಟು. ಹಾಗಾಗಿ ಕಟಾವಿಗೆ ಬಂದಿರೋ ಈ ಟೈಮ್ನಲ್ಲಿ ಈ ಥರ ಮಳೆ ಬೀಳ್ತಾ ಇರ್ತಕ್ಕಂಥದ್ದು ತುಂಬ ಡೇಂಜರಸ್. ಭತ್ತ ಅಂತೂ ಕಂಪ್ಲೀಟ್ ಹೋಗೇ ಬಿಡುತ್ತೆ. ನಿಮಗೆ ಭತ್ತದ ಕಾಳಿನ ಮೇಲೆ ನೀರು ಬೀಳ್ತಾ ಇದ್ದ ಹಾಗೆಯೇ ಇಡೀ ಗಿಡ ಹೊರಗ್ಬಿಡುತ್ತೆ, ಮತ್ತು ಕೊಳೆಯೋದಕ್ಕೆ ಶುರುವಾಗುತ್ತೆ. ರೈತರಿಗೆ ಭಾರಿ ಲಾಸ್ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವಿ ಅವರಿಂದ ಪಡ್ಕೊಳ್ಳೋಣ, ಕೋಲಾರದಿಂದ. ರವಿ, ನಾನು ಈಗ ತಾನೇ ಹೇಳ್ತಾ ಇದ್ದೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಜನ ಈ ಥರದ ವಾತಾವರಣ ನೋಡೋದೇ ಅಪರೂಪ ಅಂತ ಅಂದ್ಬಿಟ್ಟು. ಚಂಡಮಾರುತದ ಪರಿಣಾಮ ಈಗ ಮಲೆನಾಡಿನ ರೀತಿ ಕಂಗೊಳಿಸ್ತಾ ಇದೆ ಅಂತ. ಸೊ ಏನೇನು ಇದರಿಂದ ಎಫೆಕ್ಟ್ ಏನಾಗಿದೆ, ಮತ್ತು ರೈತರ ಸ್ಥಿತಿ ಏನು ಅಂತಂದ್ಬಿಟ್ಟು. ಖಂಡಿತ ಅರವಿಂದ್, ಕಳೆದ 3-4 ದಿನಗಳಿಂದ ಕೂಡ ಕೋಲಾರದಲ್ಲಿ ಮಲೆನಾಡಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕೋಲಾರದಲ್ಲಿ ಹಿಂಗಾರು ಮುಂಗಾರು ಮಳೆ ಕೈ ಕೊಟ್ಟರು ಕೂಡ ಚಂಡಮಾರುತದ ಎಫೆಕ್ಟ್ ಮಾತ್ರ ಕೈ ಕೊಡಲ್ಲ. ಯಾಕಂದರೆ ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ನಲ್ಲಿ ಒಂದಷ್ಟು ಮಳೆ ಆಗುವಂಥದ್ದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಈಗ ನಾವು ದೃಶ್ಯಗಳಲ್ಲಿ ನೋಡೋದಾದರೆ ಕೋಲಾರ ಹೊರವಲಯದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಈಗ ಚಂಡಮಾರುತದ ಎಫೆಕ್ಟು ಜಿಟಿ ಅಂದರೆ ಸೋನೆ ಮಳೆ ಆರಂಭ ಆಗಿರ್ತಕ್ಕಂಥದ್ದು. ಕಳೆದ 3-4 ದಿನಗಳಿಂದ ಕೂಡ ಇದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಂದರೆ ಏನು ಚಂಡಮಾರುತ, ಚೆನ್ನೈನಲ್ಲಿ ಚಂಡಮಾರುತ ಉದ್ಭವ ಆಯಿತು ಅಂತಂದರೆ ಕೋಲಾರದಲ್ಲಿ ಕನ್ಫರ್ಮ್ ಮಳೆ ಇದ್ದೇ ಇರುತ್ತೆ ಅನ್ನೋಂಥದ್ದು ಕನ್ಫರ್ಮ್. ಹಾಗಾಗಿ ರೈತರು ಕೂಡ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾರೆ. ಆದರೆ ಈ ಬಾರಿ ಒಂದಷ್ಟು ಯಾಮರಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬಾರಿ ನಿರೀಕ್ಷೆಗೂ ಮೀರಿದಂಥ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಚೆನ್ನೈ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆ ಭಾಗದಲ್ಲಿ ನಿರೀಕ್ಷೆಗೂ ಮೀರಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಪರಿಣಾಮ ಕೋಲಾರದಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಒಂದು ರೀತಿಯ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಅದರಿಂದಾಗಿ ಜನರು ಕೂಡ ಎದುರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಶೀತ ಗಾಳಿ ಜೊತೆಗೆ ಸೋನೆ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಏನು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೂ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಆದರೆ ಜನರು ಕೂಡ ಮನೆಯಿಂದ ಹೊರಬರೋದಕ್ಕೆ ಎದುರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವೀಗ ಕೋಲಾರದ ಅಂತರಗಂಗೆ ಬೆಟ್ಟದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಅಂತರಗಂಗೆ ಬೆಟ್ಟಕ್ಕೆ ಮೋಡಗಳೇ ಮುತ್ತಿಟ್ಟ ರೀತಿಯಲ್ಲಿ ಈಗಾಗಲೇ ಭಾಸ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಕಳೆದ 3-4 ದಿನಗಳಿಂದ ಕೂಡ ಇದೇ ಪರಿಸ್ಥಿತಿ ಕೋಲಾರದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಶೀತ ಗಾಳಿ ಜೊತೆಗೆ ಮೋಡ ಕವಿದ ವಾತಾವರಣ, ಜಿಟಿ ಮಳೆ, ಹಲವು ಬಾರಿ ಜೋರು ಮಳೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ವಾಹನ ಸವಾರರು ಕೂಡ ಮಳೆಯಲ್ಲೇ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ರೈತರು ಭತ್ತ ಇರ್ಬೋದು, ರಾಗಿ ಇರ್ಬೋದು, ದ್ವಿದಳ ಧಾನ್ಯಗಳು ಕೂಡ ಆಗಾಗ ಮಳೆ ಬರ್ತಾ ಇರೋದ್ರಿಂದಾಗಿ ದ್ವಿದಳ ಧಾನ್ಯಗಳನ್ನು ಕೂಡ ರಕ್ಷಣೆ ಮಾಡ್ಕೊಳ್ಳೋದು ದೊಡ್ಡ ಸಮಸ್ಯೆ ಆಗಿ ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು.
ಪರಿಣಾಮ ಈಗಾಗಲೇ ಕೋಲಾರದ ಜನರು ಮಳೆಯಿಂದ ಒಂದು ಕಡೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬೆಚ್ಚನೆ ಉಡುಪುಗಳಿಗೆ ಮೊರೆ ಹೋದರೆ ಮತ್ತೊಂದು ಕಡೆ ರೈತರು ತಾವು ಬೆಳೆದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಕಳೆದ 3-4 ದಿನಗಳಿಂದ ಕೂಡ ಶೀತ ಗಾಳಿ ನೋಡೋದಾದ್ರೆ ಈಗಾಗಲೇ ಗಾಳಿ ಕೂಡ ಜೋರಾಗೇ ಇರ್ತಕ್ಕಂಥದ್ದು. ಜೊತೆಗೆ ಮೋಡ ಕವಿದ ವಾತಾವರಣ ಇರೋದ್ರಿಂದಾಗಿ ಜನರು ಕೂಡ ಹೊರಬರೋದಕ್ಕೆ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಬಹುತೇಕ ನಗರದ ರಸ್ತೆಗಳೆಲ್ಲ ಖಾಲಿ ಆಗಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ವಾಹನ ಸವಾರರು ಮಾತ್ರ ಅಗತ್ಯವಾಗಿ ಅಂದರೆ ಕೆಲಸ ಕಾರ್ಯಗಳಿಗೆ ತೆರಳುವಂಥವ್ರು ಮಾತ್ರ ಓಡಾಟ ನಡೆಸೋದು ಬಿಟ್ಟರೆ ಉಳಿದಂತೆ ರಸ್ತೆಗಳೆಲ್ಲ ಖಾಲಿ ಆಗಿರ್ತದೆ. ಜೊತೆಗೆ ಗಾಳಿ ಇರೋದ್ರಿಂದಾಗಿ ಶೀತ ಗಾಳಿ ಇರೋದ್ರಿಂದಾಗಿ ಆರೋಗ್ಯದ ಮೇಲೂ ಕೂಡ ಪ್ರಭಾವ ಬೀರ್ಬೋದು ಅನ್ನೋ ಒಂದು ಆತಂಕ ಮತ್ತು ಭಯ ಕೋಲಾರದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕಳೆದ 3-4 ದಿನಗಳಿಂದ ಕೋಲಾರದಲ್ಲಿ ಮಲೆನಾಡಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪರಿಣಾಮ ಆರೋಗ್ಯದ ಕೂಡ ಎಚ್ಚರಿಕೆಯನ್ನು ವಹಿಸುವಂಥ ಪರಿಸ್ಥಿತಿ ಕೋಲಾರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅರವಿಂದ್. ರೈಟ್ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.